ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾಷೆ ಹೆಸರಲ್ಲಿ ಪುಂಡತನ ಮೆರಿತಾ ಇರೋ ಕೆಲ ದುಷ್ಟರು ಈಗ ಅವರ ಕಿಡಿಗೇಡಿತನದ ಚಪಲ ತೀರಿಸಿಕೊಳ್ಳೋಕೆ ಸ್ವಾತಂತ್ರ್ಯ ಸೇನಾನಿಗಳನ್ನ ಎಳೆದು ತರೋಕೆ ಶುರು ಮಾಡಿದ್ದಾರೆ. ಕನ್ನಡ ಧ್ವಜಕ್ಕೆ ಬೆಂಕಿ ಇಟ್ಟಿದ್ದನ್ನು ಖಂಡಿಸಿ ಬೆಂಗಳೂರಿನ ಶಿವಾಜಿನಗರದಲ್ಲಿರೋ ಶಿವಾಜಿ ಪ್ರತಿಮೆಗೆ ನಿನ್ನೆ ಮಸಿ ಬಳಿಯಲಾಗಿದೆ. ಬೆಳಗಾವಿಯ ಟಿಳಕವಾಡಿಯಲ್ಲಿರೋ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಕೈ ಕತ್ತರಿಸಿರೋ MES ಅಂದರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡರು ಮುಖವನ್ನು ವಿರೂಪಗೊಳಿಸಿದ್ದಾರೆ. ಪ್ರತಿಮೆಯಲ್ಲಿದ್ದ ಕತ್ತಿ ಗುರಾಣಿಯನ್ನ ಬೇರೆ ಜಾಗದಲ್ಲಿಟ್ಟು ತಮ್ಮ ಯೋಗ್ಯತೆಯನ್ನು ತೋರಿಸಿಕೊಂಡಿದ್ದಾರೆ. ಅಲ್ಲದೆ ಅಧಿವೇಶನದ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ 20ಕ್ಕೂ ಅಧಿಕ ಕಾರುಗಳ ಮೇಲೆ, ಕನ್ನಡಿಗರ ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. RTO ವೃತ್ತದ ಬಳಿಯ ನಿರ್ಮಾಣ ಹಂತದ ಪೊಲೀಸ್ ಕಾಂಪ್ಲೆಕ್ಸ್ನ ಪಾರ್ಕಿಂಗ್ನಲ್ಲಿ ವಾಹನಗಳನ್ನು ಜಖಂಗೊಳಿಸಿದ್ದಾರೆ. KSRTC ಬಸ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದು, ಈ ವೇಳೆ ಓರ್ವ ಕೈಯಲ್ಲಿ ಪೆಟ್ರೋಲ್ ಬಾಟಲಿ ಹಿಡಿದುಕೊಂಡು ಬಸ್ಗೆ ಬೆಂಕಿ ಇಡೋಕೆ ಪ್ರಯತ್ನ ಪಟ್ಟಿದ್ದಾನೆ. ಸುಳಗ ಗ್ರಾಮದಲ್ಲಿ ಕನ್ನಡ ನಾಮಫಲಕದ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಕೇಸರಿ ಬಣ್ಣವನ್ನು ಬಳಸಿದ್ದಾರೆ. ಅಂದಹಾಗೆ ಕಿಡಿಗೇಡಿಗಳು ಕಾರುಗಳನ್ನು ಜಖಂಗೊಳಿಸಿರೋದು, ಹೋಟೆಲ್ಗಳ ಮೇಲೆ ಕಲ್ಲು ತೂರುತ್ತಿರೋ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗಿದೆ. ತಲೆಗೆ ಟೋಪಿ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದ 5-6 ಮಂದಿ ಹೇಡಿಗಳ ಗುಂಪು ಈ ಕೃತ್ಯ ಮಾಡಿದೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲೂ ಕೂಡ ಕನ್ನಡ ರಿಜಿಸ್ಟ್ರೇಷನ್ ಇರೋ ವಾಹನಗಳ ಮೇಲೆ ದಾಳಿ ಮಾಡಲಾಗಿದೆ. ನಿಂತಿದ್ದ ಕಾರಿನ ಮೇಲೆ ಕಲ್ಲು ಬಿಸಾಡಿ ದೊಣ್ಣೆಯಿಂದ ಜಪ್ಪಿ ಶಿವಸೇನೆಯ ಕಾರ್ಯಕರ್ತರು ತಮ್ಮ ದುಷ್ಟ ವರ್ತನೆಯನ್ನು ತೋರಿಸಿದ್ದಾರೆ. ಬೆಳಗಾವಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಗರದಾದ್ಯಂತ ಸೋಮವಾರ ಬೆಳಗ್ಗಿನವರೆಗೂ ಕೂಡ ಸೆಕ್ಷನ್ 144 ಹೇರಲಾಗಿದೆ. ಘಟನೆಯ ಸಂಬಂಧ ಪೊಲೀಸರು 27 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದು, ಕೋರ್ಟ್ ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಸದ್ಯ ಅವರೆಲ್ಲರೂ ಹಿಂಡಲಗ ಜೈಲಿನಲ್ಲಿದ್ದಾರೆ. ರಾತ್ರಿ ಹೀಗೆಲ್ಲ ಆಗ್ಬಿಟ್ಟಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕರವೇ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಪ್ರತಿಭಟಿಸಿ MES ಪುಂಡರನ್ನ ಈಗಲೇ ಅರೆಸ್ಟ್ ಮಾಡಬೇಕು, ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಇನ್ನು MES ಪುಂಡರ ಕೃತ್ಯಕ್ಕೆ ಭಾರಿ ವಿರೋಧ ವ್ಯಕ್ತ ಆಗಿದೆ. ರಾಯಣ್ಣ ಪ್ರತಿಮೆ ಧ್ವಂಸ ಬರೀ ರಾಯಣ್ಣನಿಗೆ ಮಾಡಿದ ಅಪಮಾನ ಅಲ್ಲ, ಅದು ಇಡೀ ಕನ್ನಡಿಗರಿಗೆ ಆದಂತಹ ಅಪಮಾನ. ಪುಂಡರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. KPCC ಅಧ್ಯಕ್ಷ DK ಶಿವಕುಮಾರ್ ಪ್ರತಿಕ್ರಿಯಿಸಿ, ಈ ಘಟನೆಯನ್ನು ಖಂಡಿಸ್ತೀವಿ, ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರೋ ಮಾಜಿ CM ಕುಮಾರಸ್ವಾಮಿ, ರಾಯಣ್ಣ ಪ್ರತಿಮೆ ಮೇಲೆ ದಾಳಿ ಕನ್ನಡಿಗರು ಮತ್ತು ಕರ್ನಾಟಕದ ಮೇಲಿನ ದಾಳಿಗೆ ಸಮ. ಬೆಳಗಾವಿಯಲ್ಲಿ ಭಯೋತ್ಪಾದನೆ ನಡೆಸ್ತಾ ಇರೋ ಈ ದುಷ್ಟಶಕ್ತಿಗಳಿಗೆ ಕನ್ನಡಿಗರು ಹೆದರೋದಿಲ್ಲ, ತಕ್ಕ ಪಾಠ ಕಲಿಸೋ ಕಾಲ ಹತ್ತಿರ ಬಂದಿದೆ ಅಂತ ಹೇಳಿದ್ದಾರೆ. ಆದರೆ BJP ಶಾಸಕ ಅಭಯ್ ಪಾಟೀಲ್ ಮಾತನಾಡಿ, ಇದೆಲ್ಲ ಪೊಲೀಸರ ವೈಫಲ್ಯದಿಂದ ಆಗಿದೆ ಅಂತ ಎಲ್ಲದಕ್ಕೂ ಪೊಲೀಸರನ್ನೇ ಹೊಣೆ ಮಾಡಿದ್ದಾರೆ. ಏನೋ ಈ ಬಗ್ಗೆ ಪ್ರತಿಕ್ರಿಯಿಸಿರೋ CM ಬಸವರಾಜ ಬೊಮ್ಮಾಯಿ, ಬೆಳಗಾವಿಯಲ್ಲಿ ನಡೆದಿರುವುದು ಕಾನೂನು ಬಾಹಿರ, ಅದರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಹಲವರ ಬಂಧನ ಆಗಿದೆ. ಇಂತಹ ಘಟನೆ ಮತ್ತೆ ರಿಪೀಟ್ ಆಗದಂತೆ ದೀರ್ಘಾವಧಿ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ರಾತ್ರಿ ಬಂದು ಈ ರೀತಿ ಮಾಡೋದು ಪುರುಷಾರ್ಥದ ಕೃತ್ಯನ, ಇದರಲ್ಲಿ ಪೊಲೀಸರ ವೈಫಲ್ಯ ಇಲ್ಲ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಮತ್ತು ಅಲ್ಲಿನ ವಾಹನಗಳಿಗೆ ಅಲ್ಲಿನ ಸರ್ಕಾರ ರಕ್ಷಣೆಯನ್ನು ಕೊಡಬೇಕು. ಈ ಸಂಬಂಧ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸ್ತೀವಿ ಅಂತ CM ಹೇಳಿದ್ದಾರೆ. ಏನೋ ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಶಿವಾಜಿ ಮತ್ತು ಸಂಗೊಳ್ಳಿ ರಾಯಣ್ಣ ಇಬ್ಬರೂ ವೀರರ ಹೆಸರಲ್ಲಿ ಈ ರೀತಿ ದುಷ್ಟ ಕೃತ್ಯ ಮಾಡಿ ಭಾಷೆ ಮತ್ತು ಸಹೋದರತ್ವ ಬಾಂಧವ್ಯ ಕೆಡಿಸುವಂತಹ ಕೃತ್ಯ ಅಕ್ಷಮ್ಯ ಅಪರಾಧ. ತಪ್ಪಿತಸ್ಥರು ಯಾರೇ ಆಗಿದ್ರೂ ಕೂಡ ಪೊಲೀಸರು ತಕ್ಕ ಕ್ರಮವನ್ನು ಕೈಗೊಳ್ತಾರೆ, ಕಿಡಿಗೇಡಿಗಳಲ್ಲಿ ಭಯ ಹುಟ್ಟಿಸುವ ಕೆಲಸವನ್ನು ಮಾಡ್ತಾರೆ, ಕಾದು ನೋಡಿ ಅಂತ ಹೇಳಿದ್ದಾರೆ. ಏನೋ ಕರ್ನಾಟಕ ಸರ್ಕಾರ ಜಾರಿಗೆ ತರೋಕೆ ಹೊರಟಿರುವ ಮತಾಂತರ ನಿಷೇಧ ಕಾಯ್ದೆಯ ಕೆಲವೊಂದು ಅಂಶಗಳು ಹೊರಬಿದ್ದಿವೆ. ದೊಡ್ಡ ಮಟ್ಟದಲ್ಲಿ ಮತಾಂತರ ಮಾಡುವವರಿಗೆ, ಅಂದರೆ ಮಾಸ್ ಕನ್ವರ್ಷನ್ ಮಾಡುವವರಿಗೆ 3 ರಿಂದ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು 1 ಲಕ್ಷದವರೆಗೆ ದಂಡ ವಿಧಿಸೋಕೆ ಅವಕಾಶ ಇದೆ. ಮತಾಂತರಕ್ಕೂ 1 ತಿಂಗಳ ಮುನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಅದಕ್ಕೆ ಸಮನಾದ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಜೊತೆಗೆ ಮತಾಂತರದ ಉದ್ದೇಶದಿಂದಲೇ ಮದುವೆಯಾದರೆ ಅಂತಹ ಮದುವೆಯನ್ನ ಅನೂರ್ಜಿತ ಅಂತ ಘೋಷಿಸೋಕೆ ಕರ್ನಾಟಕ ಧರ್ಮ ಸ್ವಾತಂತ್ರ್ಯದ ಹಕ್ಕು ರಕ್ಷಣೆ ಮಸೂದೆ 2021 ಇದರಲ್ಲಿ ಅವಕಾಶವನ್ನ ಕೊಡೋಕೆ ಹೊರಟಿದ್ದಾರೆ. ಏನು ಈ ಮಸೂದೆಯ ಮತ್ತೊಂದಷ್ಟು ಅಂಶಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಹಿಂಗೆಲ್ಲ ಮಾಡಕ್ಕೆ ಹೊರಟಿದ್ದಾರೆ, ಹಂಗೆಲ್ಲ ಇರುತ್ತೆ ಅಂತೆಲ್ಲ. ಇದೆಲ್ಲ ಈ ಹಿಂದೆ ಉತ್ತರ ಪ್ರದೇಶ, ಬೇರೆ ಬೇರೆ ರಾಜ್ಯಗಳು ತಂದ ಹಾಗೇನೆ ಇದು ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ನಾವು ತೀರಾ ಊಹಾಪೋಹ ಮಾಡೋಕ್ಕೆ ಹೋಗದೆ ಸರ್ಕಾರ ಮಂಡಿಸ್ಲಿ, ಆನಂತರ ಪೂರ್ಣ ಮಾಹಿತಿ ಕೊಡೋಣ ಅಂತ ಜಸ್ಟ್ ಮೇಲಕ್ಕೆ ಮಾತ್ರ ಪ್ರಮುಖವಾದ ಅಂಶವನ್ನು ಮಾತ್ರ ಈಗ ತಿಳಿಸಿದ್ದೀವಿ. ಈಗ ಆಲ್ರೆಡಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇಂತಹ ಕಾನೂನು ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ವರದಿಯನ್ನು ಆಲ್ರೆಡಿ ಪ್ರಕಟ ಮಾಡಿದ್ದೀವಿ ನಮ್ಮ ಚಾನಲ್ನಲ್ಲಿ.
ಅದನ್ನು ನೀವು ಚೆಕ್ ಮಾಡಬಹುದು mastmaga.comನ ಚಾನಲ್ನಲ್ಲಿ. ಈ ವಿಡಿಯೋ ಅಂತ್ಯದಲ್ಲಿ ಅದರ ಲಿಂಕನ್ನು ಕೂಡ ನಾವು ಕೊಡ್ತೀವಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀವಿ, ಅದನ್ನು ಚೆಕ್ ಮಾಡಬಹುದು. ಸರ್ಕಾರಿ ಕಾನೂನು ಮಂಡಿಸಿದಾಗ, ಪಾಸ್ ಮಾಡಿಕೊಂಡಾಗ ಅದರ ಬಗ್ಗೆ ಪೂರ್ಣ ಮಾಹಿತಿಯ ವರದಿಯನ್ನು ಕೂಡ ನಾವು ನಿಮ್ಮ ಮುಂದೆ ತರ್ತೀವಿ. ಡಿಸೆಂಬರ್ 20ರಿಂದ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೈಲು ಸೇವೆ ಬೆಳಗ್ಗೆ ಬೇಗ ಅಂದರೆ ಸ್ವಲ್ಪ 5 ಗಂಟೆಯಿಂದಲೇ ಆರಂಭ ಆಗುತ್ತೆ. ಆದರೆ ಭಾನುವಾರ ಮಾತ್ರ ಎಂದಿನಂತೆ ಬೆಳಗ್ಗೆ 7 ಗಂಟೆಗೆ ಶುರುವಾಗುತ್ತೆ. ಹಾಗೆ ಕೊನೆಯ ಮೆಟ್ರೋ ಟ್ರೈನ್ ಬೇರೆಲ್ಲ ಸ್ಟೇಷನ್ಗಳಿಂದ ರಾತ್ರಿ 11 ಗಂಟೆಗೆ ಹೊರಡುತ್ತೆ. ಆದರೆ ಮೆಜೆಸ್ಟಿಕ್ನಿಂದ ರಾತ್ರಿ 11:30ಕ್ಕೆ ಹೊರಡುತ್ತೆ ಅಂತ ನಮ್ಮ ಮೆಟ್ರೋ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಲ್ಲಿ ಬೆಳಗ್ಗೆ ಅಥವಾ ಸಂಜೆ ಕೆಲವರು ನಾಯಿ ಕರ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ. ಇದು ಕೆಲವೊಮ್ಮೆ ಬೇರೆಯವರಿಗೆ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಅದಕ್ಕಾಗಿ ತೋಟಗಾರಿಕಾ ಇಲಾಖೆ ಬೆಂಗಳೂರಿನ ಜನರಿಗೆ ಕೆಲವೊಂದು ನಿಯಮಗಳನ್ನು ಜಾರಿಗೊಳಿಸಿದ್ದಾರೆ. ಅದರ ಅನ್ವಯ ನಾಯಿಗಳನ್ನು ಮಾಲೀಕರು ಪಾರ್ಕ್ಗೆ ಕರೆತರುವಾಗ 6 ಅಡಿ ಉದ್ದದ ಸರಪಳಿಯನ್ನು ಹಾಕಿರಬೇಕು. ನಾಯಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ಕಂಟ್ರೋಲ್ ಮಾಡ್ತಾ ಇರಬೇಕು. ನಾಯಿಗೆ ರೇಬಿಸ್ ಲಸಿಕೆ ಹಾಕಿರೋ ದಾಖಲೆಯನ್ನು ಕೂಡ ಇಟ್ಕೊಂಡಿರಬೇಕು. ಪಾರ್ಕ್ಗಳಲ್ಲಿ ನಾಯಿಗಳು ಒಂದು ವೇಳೆ ಗಲೀಜು ಮಾಡಿದ್ರೆ ಮಾಲೀಕರು ಅದನ್ನು ಕ್ಲೀನ್ ಕೂಡ ಮಾಡಬೇಕು. ಒಳ್ಳೆ ಸಾರ್ವಜನಿಕ ಶೌಚಾಲಯ ಥರ ತಗೊಂಡು ಪಾರ್ಕಲ್ಲೆಲ್ಲ ಮಾಡಿಸೋ ಹಾಗಿಲ್ಲ. ನಾಯಿಯಿಂದ ಪಾರ್ಕಲ್ಲಿ ಯಾರಿಗಾದರೂ ಏನಾದರೂ ಆದರೆ ಅದಕ್ಕೆ ಮಾಲೀಕರೇ ಜವಾಬ್ದಾರಿ ಅನ್ನೋ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ತುಂಬ ಒಳ್ಳೆ ಕೆಲಸ ಇದು. ಈ ಕಾಟ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಬರೀ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಕಡೆಯಿಂದ ಜಾರಿ ತರಬೇಕು. ರಸ್ತೆಯಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಎಲ್ಲೇ ನಾಯಿಗಳನ್ನು ತಂದು ಗಲೀಜು ಮಾಡಿಸಿದ್ರು ಕೂಡ ಅಂಥವರಿಗೆ ಇದೇ ರೀತಿಯ ಒಂದು ಕಠಿಣವಾದ ನಿಯಮವನ್ನು ಎಲ್ಲ ಕಡೆ ತಂದರೆ ತುಂಬ ಒಳ್ಳೆಯದು. ಹೆಂಗಿರುತ್ತೆ ಹೇಳಿ, ಬೆಳಗ್ಗೆ ಎದ್ದು ಶಿಸ್ತಲ್ಲಿ ಗಂಗಾ ಸ್ನಾನ ಮಾಡ್ತೀನಿ ಅಂತ ನಾನು ನದಿಗಿಳಿಯುವಂಥ ಸಂದರ್ಭದಲ್ಲಿ ಹೆಣ ತೇಲ್ತಾ ಇದ್ರೆ ಹೆಂಗಿರುತ್ತೆ? ಆ ರೀತಿ ಆಗುತ್ತೆ. ಇಲ್ಲಿ ಜೋಶಲ್ಲಿ ಜಾಗಿಂಗ್ ಮಾಡೋಕ್ಕಂತ ಹೋಗ್ಬೇಕಾರೆ ದಾರಿಲದಿದ್ದು ತುಳಿದು ಗಲೀಜೆಲ್ಲ ಎಂಥ ಪರಿಸ್ಥಿತಿ ಆಗುತ್ತೆ. ಹೀಗಾಗಿ ನಾಯಿಗಳನ್ನು ಸಾರ್ವಜನಿಕ ಸ್ಥಳಕ್ಕೆ ತಗೊಂಡು ಗಲೀಜು ಮಾಡಿಸೋರು ಈ ವಿಚಾರನ ಫಸ್ಟ್ ತಲೆಗೆ ಹಾಕೋಬೇಕು. ಕರ್ನಾಟಕದಲ್ಲಿ ಮತ್ತೆ 6 ಮಂದಿಯಲ್ಲಿ ಕೊರೋನಾ ರೂಪಾಂತರಿ ಒಮೈಕ್ರಾನ್ ಪತ್ತೆಯಾಗಿದೆ. ಆರೋಗ್ಯ ಸಚಿವ ಸುಧಾಕರ್ ಟ್ವೀಟ್ ಮಾಡಿ ದಕ್ಷಿಣ ಕನ್ನಡದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೋವಿಡ್ನ 2 ಕ್ಲಸ್ಟರ್ಗಳನ್ನು ಗುರುತಿಸಲಾಗಿದೆ. ಮೊದಲ ಕ್ಲಸ್ಟರ್ನಲ್ಲಿ 14 ಮಂದಿ ಕೋವಿಡ್ ಸೋಂಕಿತರಿದ್ದು ಈ ಪೈಕಿ 4 ಒಮೈಕ್ರಾನ್ ಪ್ರಕರಣಗಳಾಗಿವೆ. ಎರಡನೇ ಕ್ಲಸ್ಟರ್ನಲ್ಲಿ 19 ಕೋವಿಡ್ ಸೋಂಕಿತರಿದ್ದು 1 ಒಮೈಕ್ರಾನ್ ಪ್ರಕರಣ ಇದೆ. ಬ್ರಿಟನ್ನಿಂದ ಬಂದ ವ್ಯಕ್ತಿಯೊಬ್ಬರಲ್ಲೂ ಕೂಡ ಒಮೈಕ್ರಾನ್ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಒಮೈಕ್ರಾನ್ ಬಂದವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಇನ್ನು ದೇಶದ ವಿಚಾರಕ್ಕೆ ಬಂದರೆ ಒಮೈಕ್ರಾನ್ ಸೋಂಕಿತರ ಸಂಖ್ಯೆ 119ಕ್ಕೆ ಏರಿಕೆಯಾಗಿದೆ. ಒಮೈಕ್ರಾನ್ ಪ್ರಕರಣಗಳ ಸಂಖ್ಯೆ ಭಾರತದಲ್ಲೂ ನಿರಂತರವಾಗಿ ಹೆಚ್ಚಾಗ್ತಾ ಇದ್ದು ಕೋವಿಡ್ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ವಿ.ಕೆ. ಪೌಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವರು ನೀತಿ ಆಯೋಗದ ಹೆಲ್ತ್ ಮೆಂಬರ್ ಕೂಡ ಹೌದು. ಯುನೈಟೆಡ್ ಕಿಂಗ್ಡಮ್ನಂತೆ ಏನಾದರೂ ಕೂಡ ಭಾರತದಲ್ಲಿ ಕೇಸಸ್ ಜಾಸ್ತಿ ಆದರೆ, ಅಲ್ಲಿನ ಜನಸಂಖ್ಯೆ ಕಮ್ಮಿ, ಆ ಪ್ರಮಾಣದ ಹರಡುವಿಕೆ ನಮ್ಮಲ್ಲೂ ಬಂದರೆ ದಿನಕ್ಕೆ 14 ಲಕ್ಷ ಜನಕ್ಕೆ ಸೋಂಕು ಪತ್ತೆ ಆಗ್ಬೋದು. ಅದೇ ರೀತಿ ಫ್ರಾನ್ಸ್ನಲ್ಲಿ ಆಗ್ತಿರೋ ರೇಂಜ್ನಲ್ಲಿ ಭಾರತದಲ್ಲಿ ಕೊರೋನಾ ಜಾಸ್ತಿ ಆದರೆ ದಿನಕ್ಕೆ 13 ಲಕ್ಷ ಮಂದಿಯಲ್ಲಿ ಕೊರೋನಾ ಸ್ಫೋಟ ಆಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಿನಕ್ಕೆ 13 ಲಕ್ಷ ಅಂದರೆ ಲೆಕ್ಕ ಹಾಕಿ ಆಸ್ಪತ್ರೆಗಳು ಆಗ ಹೆಂಗೆ ತುಂಬಿ ತುಳುಕುತ್ತೆ ಅಂತ. 13 ಲಕ್ಷದಲ್ಲಿ ಬಂದವರೆಲ್ಲರೂ ಕೂಡ ಆಸ್ಪತ್ರೆ ದಾಖಲಾಗ್ತಾರೆ ಅಂತಲ್ಲ. ಇವಾಗ ಏನು ಹಾಸ್ಪಿಟಲೈಸೇಷನ್ ರೇಟ್ ಇದೆ ಅಷ್ಟೇ, 4-5% ಜನ ಹಾಸ್ಪಿಟಲೈಸ್ಡ್ ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಥರ ಸೋಂಕು ಬಂದಾಗ ಆಸ್ಪತ್ರೆಗಳು ತುಂಬಿ ತುಳುಕಿ ದೇಶದ ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ದೊಡ್ಡ ಪ್ರಮಾಣದ ಪ್ರೆಷರ್ ಬೀಳುತ್ತೆ. ಸಾವಿನ ಸಂಖ್ಯೆ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಅಗತ್ಯವಿಲ್ಲದ ಪ್ರಯಾಣಗಳನ್ನು ಅವಾಯ್ಡ್ ಮಾಡಿ, ಮಾಸ್ಕ್ ದಯವಿಟ್ಟು ಹಾಕೊಳ್ಳಿ, ಹೆಚ್ಚೆಚ್ಚು ಜನ ಸೇರೋ ಕಾರ್ಯಕ್ರಮಗಳನ್ನು ಮುಂದೂಡಿ ಮತ್ತು ಹೊಸ ವರ್ಷ ಆಚರಣೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡದೇ ಇರಿ, ಆರಾಮಾಗಿ ಸಣ್ಣ ಮಟ್ಟಕ್ಕೆ ಮಾತ್ರ ಖುಷಿ ಪಡಿ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಕೂಡ ಇದೇ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಹೈದರಾಬಾದ್ನ IIT ಕೂಡ ಭಾರತದಲ್ಲಿ 3ನೇ ಅಲೆ ಸ್ಫೋಟ ಆಗೋ ಎಚ್ಚರಿಕೆಯನ್ನು ಕೊಟ್ಟಿದೆ. ಜಾಸ್ತಿ ಟೈಮ್ ಇಲ್ಲ, ಇನ್ನೊಂದೇ ತಿಂಗಳಲ್ಲಿ ಅಂದರೆ ಹೊಸ ವರ್ಷದ ಮೊದಲ ತಿಂಗಳು ಜನವರಿಯಲ್ಲೇ ದಿನ ಒಂದಕ್ಕೆ 1 ಲಕ್ಷ ಕೇಸಸ್ ರೀಚ್ ಆಗ್ಬೋದು ನಾವು ಮತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾದ ಒಮೈಕ್ರಾನ್ ತಳಿ ಈಗಾಗಲೇ ವಿಶ್ವದ 89 ದೇಶಗಳಿಗೆ ಹರಡಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ನೀಡಿದೆ. ಆದರೆ ಒಮೈಕ್ರಾನ್ ತಡೆಯುವಲ್ಲಿ ಲಸಿಕೆ ಪರಿಣಾಮಕಾರಿನ ಇಲ್ವಾ ಅಂತ ಖಚಿತವಾಗಿ ಹೇಳೋಕೆ ಸಾಕಷ್ಟು ದಾಖಲೆ ಲಭ್ಯ ಆಗಿಲ್ಲ. ಒಟ್ಟಿನಲ್ಲಿ ಡೆಲ್ಟಾಗಿದ್ದಲೂ ವೇಗವಾಗಿ ಹರಡ್ತಾ ಇದ್ದು 1.5 ದಿನದಿಂದ 3 ದಿನಗಳಲ್ಲಿ ಡಬಲ್ ಆಗ್ತಾ ಇದೆ ಅಂತ ಕೂಡ ಅವರು ಮಾಹಿತಿ ನೀಡಿದ್ದಾರೆ. ಹೆಣ್ಮಕ್ಕಳ ಮದುವೆ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಜಾಸ್ತಿ ಮಾಡೋ ವಿಚಾರ ಈಗ ರಾಜಕೀಯದ ರೂಪವನ್ನು ಪಡ್ಕೊಳ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ AIMIM ಪಕ್ಷ ಅಂದರೆ ಆಲ್ ಇಂಡಿಯಾ ಮಜ್ಲಿಸ್ ಇತ್ತೆಹಾದುಲ್ ಮುಸ್ಲಿಮೀನ್ ಪಕ್ಷ, ಇದರ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುವತಿ 18 ವರ್ಷಕ್ಕೆ ಪ್ರಧಾನಿಯನ್ನ ಆಯ್ಕೆ ಮಾಡ್ಬೋದು ಅಂತಾದರೆ ತನ್ನ ಜೀವನ ಸಂಗಾತಿಯ ಆಯ್ಕೆ ಯಾಕೆ ಮಾಡ್ಕೋಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ.
ಹಾಗೆ ಕಾನೂನು ಪ್ರಕಾರ 18 ವರ್ಷ ದಾಟಿದ ಯುವತಿ ಜೊತೆ ಲೈಂಗಿಕ ಸಂಬಂಧ ಹೊಂದೋಕೆ ಅವಕಾಶ ಇದೆ. ಹಾಗಿದ್ಮೇಲೆ 18 ವರ್ಷಕ್ಕೆ ಮದುವೆ ಯಾಕೆ ಆಗಬಾರ್ದು? ಪ್ರಧಾನಿ ಮೋದಿಗೆ ಮದುವೆಯೊಂದಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಬರೀ ಹುಡುಗಿಯರಿಗೆ ಮಾತ್ರ ಅಲ್ಲ, ಹುಡುಗರ ಮದುವೆ ವಯಸ್ಸನ್ನು ಕೂಡ 18ಕ್ಕೆ ಇಳಿಸಬೇಕು ಅಂತ ಓವೈಸಿ ಆಗ್ರಹ ಮಾಡಿದ್ದಾರೆ. ಇದೇ ವಿಚಾರವಾಗಿ ಓವೈಸಿ ಪ್ರಧಾನಿ ಮೋದಿಯನ್ನ ಅಂಕಲ್ಗೆ ಕಂಪೇರ್ ಮಾಡಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಅಂಕಲ್ಗಳು ಸುಮ್ಮನೆ ಕೂತ್ಕೊಂಡು ಅದಿದು ಮಾತಾಡ್ತಿರ್ತಾರೆ, ಅದಿದು ಕ್ವಶನ್ ಕೇಳ್ತಾ ಇರ್ತಾರೆ. ಈಗ ಮೋದಿ ಅಂಕಲ್ ಹೆಣ್ಮಕ್ಳಿಗೆ ಮದುವೆ ಆಗಬೇಡಿ ನೀವು ಅಂತ ಹೇಳ್ತಿದ್ದಾರೆ. ಮೋದಿಜಿ ನೀವು ನಮ್ಮ ಅಂಕಲ್ ಆಗಿದ್ದು ಯಾವಾಗ ಅಂತ ಓವೈಸಿ ಪ್ರಧಾನಿ ಮೋದಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಮಾಜವಾದಿ ಪಕ್ಷದ ನಾಯಕರಂತೂ ಫಲವತ್ತತೆ ಅಂದರೆ ಫರ್ಟಿಲಿಟಿ ರೇಟ್ ಹಾಗೂ ಬಡತನದ ಕಾರಣಗಳನ್ನು ಕೊಟ್ಟು ಹೆಣ್ಮಕ್ಕಳಿಗೆ ಬೇಗ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಮಾಜವಾದಿ ಪಕ್ಷದ ಸೈಯದ್ ತುಫೈಲ್ ಹಸನ್ ಮಾತನಾಡಿ, ಹೆಣ್ಮಕ್ಳು 16 ವಯಸ್ಸಿಗೆ ಮೆಚೂರ್ ಆಗ್ತಾರೆ. 16-17ರಿಂದ 30 ವರ್ಷದವರಿಗೆ ಅವರ ಫರ್ಟಿಲಿಟಿ ವಯಸ್ಸಿರುತ್ತೆ. ಲೇಟಾಗಿ ಮದುವೆ ಮಾಡಿದ್ರೆ 2 ಸಮಸ್ಯೆ ಆಗುತ್ತೆ. ಒಂದು ಮಕ್ಕಳಾಗದೇ ಇರೋ ಸಮಸ್ಯೆ, ಮತ್ತೊಂದು ಏಜ್ ಆದ ಬಳಿಕ ಮದುವೆಯಾಗಿ ಸೆಟಲ್ ಆಗೋಕ್ಕೆ ಕಷ್ಟ ಆಗುತ್ತೆ. ಈ ಮೂಲಕ ನಾವು ನೈಸರ್ಗಿಕ ಚಕ್ರವನ್ನು ಮುರಿಯೋಕೆ ಹೊರಟಿದ್ದೀವಿ ಅಂತ ಹೇಳಿದ್ದಾರೆ. ಸರಿ ಇಲ್ಲ ಇದು ಅಂತ. ಅದೇ ಪಕ್ಷದ ಮತ್ತೋರ್ವ ಸಂಸದ ಶಫೀಕುರ್ ರೆಹಮಾನ್ ಅಂತೂ ಭಾರತ ಬಡ ದೇಶವಾಗಿರೋದ್ರಿಂದ ಎಲ್ಲರೂ ಹೆಣ್ಮಕ್ಳಿಗೆ ಬೇಗನೆ ಮದುವೆ ಮಾಡ್ತಾರೆ, ಹೀಗಾಗಿ ನಾನು ಈ ಮಸೂದೆಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಇಲಾಖೆ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ, ಲೇಟ್ ಆಗಿ ಮದುವೆ ಮಾಡಿದ್ರೆ ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಿದ್ದೀರಲ್ಲ, ಹಾಗಾದರೆ ನಿಮಗೆ ಹೆಣ್ಮಕ್ಳ ಮೇಲೆ ನಂಬಿಕೆ ಇಲ್ವಾ? ಇದೆಂಥ ಮನಸ್ಥಿತಿ ಇದು ನಿಮ್ಮದು? ಇದು ಹಿಂದೂಸ್ತಾನಿ ಮನಸ್ಥಿತಿ ಅಂತೂ ಖಂಡಿತ ಅಲ್ಲ, ಇದು ತಾಲಿಬಾನಿ ಮನಸ್ಥಿತಿ ಅಂತ ಹೇಳಿದ್ದಾರೆ. ಏನೋ ಸರೋಗಸಿ ರೆಗ್ಯುಲೇಷನ್ ಬಿಲ್ 2019 ಲೋಕಸಭೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕಾರ ಮಾಡಲಾಗಿದೆ. ಬಾಡಿಗೆ ತಾಯಂದಿರ ವಿಚಾರ ದೊಡ್ಡ ವ್ಯಾಪಾರ ಆಗೋದನ್ನು ತಡೆಯುವ ಉದ್ದೇಶವನ್ನು ಈ ಮಸೂದೆ ಹೊಂದಿದೆ. ಹೊಸ ನಿಯಮಗಳ ಪ್ರಕಾರ ಬಾಡಿಗೆ ತಾಯ್ತನದ ಸೌಲಭ್ಯವನ್ನು ಇನ್ನು ಮುಂದೆ ಕೇವಲ ಭಾರತೀಯರಿಗೆ ಮಾತ್ರ ಕೊಡಲಾಗುತ್ತೆ. ಈ ಮೂಲಕ ವಿದೇಶಿಯರು ಇಲ್ಲಿಗೆ ಬರೋದು, 3-4 ಲಕ್ಷದ ಆಸೆಯನ್ನು ತೋರಿಸಿ ಬಾಡಿಗೆ ತಾಯಂದಿರನ್ನು ಅಪಾಯಿಂಟ್ ಮಾಡ್ಕೊಳ್ಳೋದು ತಪ್ಪುತ್ತೆ. ಭಾರತೀಯರಿಗೆ ಮಾತ್ರ ಅವಕಾಶ ಅಂದರೂ ಕೂಡ ಎಲ್ಲ ಭಾರತೀಯರು ಮಾಡ್ಬೋದು ಅಂತಲ್ಲ. ಮೊದಲಿಗೆ ಮದುವೆಯಾಗಿ 5 ವರ್ಷ ಆಗಿರಬೇಕು, ಹಾಗೂ ಇವರಿಗೆ ನೈಸರ್ಗಿಕವಾಗಿ ಮಕ್ಕಳಾಗಲ್ಲ ಅಂತ ವೈದ್ಯರು ಕನ್ಫರ್ಮ್ ಮಾಡಬೇಕು. ಅಂಥವರಿಗೆ ಮಾತ್ರ ಅವಕಾಶ ಇರುತ್ತೆ. ಅದರಲ್ಲೂ ಪತ್ನಿಯ ಏಜು 23ರಿಂದ 50 ವರ್ಷದ ಒಳಗಿರಬೇಕು, ಪತಿಯ ಏಜು 26ರಿಂದ 55 ವರ್ಷದ ಒಳಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ಈಗ ಹೆಣ್ಮಕ್ಳ ಮದುವೆ ಏಜನ್ನು 21ಕ್ಕೆ ಎಸೋಕೆ ಹೊರಟಿದ್ದಾರೆ. ಸೊ ಇಲ್ಲಿ ಮದುವೆಯಾಗಿ 5 ವರ್ಷ ಆಗಿರಬೇಕು ಹಾಗೂ ಪತ್ನಿಗೆ ಮಿನಿಮಮ್ 23 ವರ್ಷ ಅಂದರೆ ಏನು ಲಾಜಿಕೆ ಇಲ್ಲ ಅಂತೆಲ್ಲ ಇದನ್ನು ಕ್ವಶನ್ ಕೇಳ್ತಾರೆ. ಸೊ ಆ ಮದುವೆ ಏಜಿನ ಕಾನೂನು ಬಂದ ಮೇಲೆ ಮತ್ತೆ ಇದನ್ನು ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ. ಅದು ಈಗಾಗಲೇ ಮದುವೆ ಆಗಿರೋ ಜೋಡಿಗೂ ಕೂಡ ಈಗ ನ್ಯಾಯ ಸಿಗಬೇಕಲ್ಲ, 18 ವರ್ಷಕ್ಕೆ ಯಾರ ಮದುವೆ ಆಗಿಬಿಟ್ಟಿದ್ರೆ. ಸೊ ಆ ಲೆಕ್ಕಾಚಾರದಲ್ಲಿ ಹಾಗೆ ಮಾಡಿರ್ಬೋದು. ಆದರೆ ಇದು ಭಾರತ, ಇದನ್ನು ಹಿಡ್ಕೊಂಡು ಈ ಕಾನೂನು ಸರಿ ಇಲ್ಲ ಅಂತ ಯಾರಾದರೂ ಕೋರ್ಟಿಗೆ ಹೋದರೂ ಕೂಡ ಅಚ್ಚರಿ ಇಲ್ಲ. ಅದು ಹಾಗೆ ಬಾಡಿಗೆ ತಾಯಂದಿರು ಏನು ಈ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ದಂಪತಿಗೆ ಮಕ್ಕಳು ಆಗದೇ ಇರುವಂಥ ಸಂದರ್ಭದಲ್ಲಿ ಕೆಲವರು ನಮ್ಮ ಮಕ್ಕಳು ಹೆರೋಕೆ ನಮಗೆ ಆಗಲ್ಲ, ಕಷ್ಟ ಆಗಿಬಿಡುತ್ತೆ, ನೋವು ಬೇಡ ಅಂಥೇಳಿ ಜವಾಬ್ದಾರಿನ ಬೇರೆಯವರು ಕೊಡೋರು ಕೂಡ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ದಂಪತಿಯ ಅಂಡಾಣು ವೀರ್ಯಾಣುನ ತೆಗೆದು ಅದನ್ನು ಸಂಯೋಜಿಸಿ ನಂತರ ಬಾಡಿಗೆ ತಾಯಿಯ ಗರ್ಭದಲ್ಲಿ ಇಟ್ಟು ಅಲ್ಲಿ ಆ ಮಗು 9 ತಿಂಗಳು ಬೆಳೆದು ನಂತರ ಅಲ್ಲಿ ಡೆಲಿವರಿ ಆಗಿ ಆ ಮಗುವನ್ನು ವಾಪಸ್ಸು ಮೂಲ ತಂದೆ ತಾಯಿಗೆ ಕೊಡುವಂತಹ ಪ್ರಕ್ರಿಯೆ. ಇದನ್ನು ವ್ಯಾಪಾರ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಈ ಕಾನೂನನ್ನು ತರಲಾಗಿದೆ. ಭಾರತೀಯರಿಗೆ ಮಾತ್ರ ಮದುವೆಯಾಗಿ 5 ವರ್ಷ ಆಗಿರಬೇಕು, ಮಕ್ಕಳಾಗಿರಬಾರ್ದು, ಅಂಥವ್ರಿಗೆ ಮಾತ್ರ ಅವಕಾಶ ಅಂತ ಈಗ ನಿಯಮವನ್ನು ತರಲಾಗ್ತಾ ಇದೆ. ಅಂದರೆ ಯಾರಿಗೆಲ್ಲ ಮೆಡಿಕಲಿ ಪ್ರೂವನ್ ಆಗಿರುತ್ತೋ ಇವರಿಗೆ ಅವಶ್ಯಕತೆ ಇದೆ ಅಂಥೇಳಿ ಅಂಥವ್ರಿಗೆ ಮಾತ್ರ ಅವಕಾಶ ಅಂತ ಈಗ ರೂಲ್ಸ್ ತರ್ತಾ ಇದ್ದಾರೆ. ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ಪ್ರಧಾನಿಗಳ ಕಾಲೆಳೆದರು. ಹಿಂದುತ್ವವಾದಿಗಳೇ ಬೇರೆ, ಹಿಂದೂಗಳೇ ಬೇರೆ ಅಂತ ಹೇಳಿದ್ರೆ ಅದು ಹೆಂಗೆ ಅಂತ ಕೇಳ್ತೀರಿ ನೀವು. ನಾನು ಹೇಳ್ತೀನಿ ಕೇಳಿ. ಹಿಂದುತ್ವವಾದಿ ಗಂಗಾ ನದಿಯಲ್ಲಿ ಒಬ್ಬನೇ ಹೋಗಿ ಸ್ನಾನ ಮಾಡ್ತಾನೆ, ಹಿಂದೂಗಳು ಕೋಟ್ಯಾಂತರ ಭಕ್ತರೊಂದಿಗೆ ಗಂಗಾ ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರು. ಮೋದಿ ಯೋಗಿ ರಾಜನಾಥ್ ಸಿಂಗ್ರನ್ನ ದೂರದಲ್ಲಿ ಬರಬೇಡಿ, ನೀವು ಅಲ್ಲೇ ಇರಿ ಅಂತೇಳಿ ದೂರದಲ್ಲಿ ನಿಲ್ಲಿಸಿ ತಾವೊಬ್ಬರೇ ಹೋಗಿ ಗಂಗಾ ಸ್ನಾನ ಮಾಡಿದರು. ಯಾಕಂದರೆ ಇಡೀ ಜಗತ್ತಿಗೆ ತಾನೊಬ್ಬನೇ ಗಂಗಾ ಸ್ನಾನ ಮಾಡೋ ದೃಶ್ಯ ಕಾಣಬೇಕು ಅಂತ ಹಾಗೆ ಮಾಡಿದರು. ನರೇಂದ್ರ ಜಿ ಬಾಲಕನಿದ್ದಾಗ ಕೆರೆಯಲ್ಲಿ ಮೊಸಳೆಯೊಂದಿಗೆ ಫೈಟ್ ಮಾಡಿದ್ರು ಅಂತಾರೆ ಇವರು. ಆದರೆ ಮೊನ್ನೆ ಗಂಗೆಯಲ್ಲಿ ನಿಂತ್ಕೊಳ್ಳೋಕ್ಕೂ ಬ್ಯಾಲೆನ್ಸ್ ಆಗದೆ ಹೀಗೆ ಶೇಕ್ ಆಗ್ತಾ ಇದ್ರು. ಅವರಿಗೆ ಈಜೋಕೆ ಬರುತ್ತೆ ಅಂತ ಕೂಡ ನನಗೆ ಅನಿಸ್ತಾ ಇರಲಿಲ್ಲ ಅಂತ ರಾಹುಲ್ ಗಾಂಧಿ ಕಾಲೆಳೆದರು. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ 36,230 ಕೋಟಿ ರೂಪಾಯಿ ವೆಚ್ಚದ ಗಂಗಾ ಎಕ್ಸ್ಪ್ರೆಸ್ ವೇ ಯೋಜನೆಗೆ ಶಹಜಹಾನ್ಪುರ್ ಜಿಲ್ಲೆಯಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಇದು 594 ಕಿಲೋಮೀಟರ್ ಉದ್ದ ಇದ್ದು ಇಡೀ ಉತ್ತರ ಪ್ರದೇಶದಲ್ಲಿ ಅತಿ ಉದ್ದನೆಯ ಎಕ್ಸ್ಪ್ರೆಸ್ ವೇ ಆಗುತ್ತೆ. ಇದೇ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ಯುಪಿ ಪ್ಲಸ್ ಯೋಗಿ
ಬಹುತ್ ಹೇ ಉಪಯೋಗಿ ಅಂತಿದ್ದಾರೆ ಅಂತ ಹೊಸ ಘೋಷ ವಾಕ್ಯವನ್ನು ಕೊಟ್ಟಿದ್ದಾರೆ ಉತ್ತರ ಪ್ರದೇಶಕ್ಕೆ. UP ಅಂದರೆ ಉತ್ತರ ಪ್ರದೇಶ ಪ್ಲಸ್ ಯೋಗಿ ಅಂತೆ, ಅದು ಉಪಯೋಗಿ ಅಂತ ಅವರು ಒಂದು ಹೊಸ ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ. ಸಮಾಜವಾದಿ ಪಕ್ಷದ ಹಿರಿಯ ನಾಯಕರು ಮತ್ತು ಅಖಿಲೇಶ್ ಸಿಂಗ್ ಯಾದವ್ ಅವರ ಆಪ್ತರ ಮನೆ ಮೇಲೆ IT ದಾಳಿಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅಖಿಲೇಶ್, ಇದೆಲ್ಲ ಎಲೆಕ್ಷನ್ ಹತ್ತಿರ ಬರ್ತಿದೆಯಲ್ಲ ಹೀಗಾಗಿ ಮಾಡ್ತಿದ್ದಾರೆ. ಇನ್ನು ನೋಡಿ, ಈ ಸದ್ಯಕ್ಕೆ IT ಅಷ್ಟೇ ಬಂದಿದ್ದಾರೆ, ಇನ್ನು ನೋಡಿ ED ಬರುತ್ತೆ, CBI ಬರುತ್ತೆ. ಆದರೆ ಸಮಾಜವಾದಿ ಪಕ್ಷದ ಸೈಕಲ್ BJPಯನ್ನು ಉತ್ತರ ಪ್ರದೇಶದಿಂದ ಹೊರಗೆಸೆಯೋ ದಾರಿಯಲ್ಲಿ ಸಾಗ್ತಾನೆ ಇರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ತಿಂಗಳ ಆರಂಭದಲ್ಲಿ ದಿಲ್ಲಿಯ ರೋಹಿಣಿ ಕೋರ್ಟ್ನಲ್ಲಿ ನಡೆದಂತಹ ಸ್ಫೋಟದ ಹಿಂದೆ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವಿಜ್ಞಾನಿಯ ಕೈವಾಡ ಇದೆ ಅಂತ ಪೊಲೀಸರು ಹೇಳಿದ್ದಾರೆ. ವಿಜ್ಞಾನಿ ಭರತ್ ಭೂಷಣ್ ಕಟಾರಿಯಾ ತಮ್ಮ ಪಕ್ಕದ ಮನೆಯ ಲಾಯರ್ ಅಮಿತ್ ವಸಿಷ್ಠ್ ಅನ್ನೋರ ಜೊತೆ ವೈಷಮ್ಯವನ್ನು ಹೊಂದಿದ್ರು. ಹೀಗಾಗಿ ಅವರನ್ನು ಗುರಿಯಾಗಿಸಿ ಸ್ಫೋಟದ ಪ್ಲಾನ್ ಮಾಡಿದ್ರು ಅಂತ ಗೊತ್ತಾಗಿದೆ. ನೋಡಿ, ಟ್ಯಾಲೆಂಟನ್ನು ದೇಶದ ಉದ್ಧಾರಕ್ಕೆ ಬಳಸಬೇಕಾದಂಥ ವ್ಯಕ್ತಿನೇ ಎಂಥ ಕೆಲಸಕ್ಕೆ ಬಳಸಿದ್ದಾರೆ ಅಂತ. ಸದ್ಯ ಅವರನ್ನು ಅರೆಸ್ಟ್ ಮಾಡಲಾಗಿದ್ದು ಮನೆಯಲ್ಲಿದ್ದ ಸ್ಫೋಟಕ ತಯಾರಿಕಾ ಸಾಮಗ್ರಿಯನ್ನು ಸೀಸ್ ಮಾಡಲಾಗಿದೆ. ನಾವು ಮೊನ್ನೆ ಹೆಲಿಕಾಪ್ಟರ್ ದುರಂತದಲ್ಲಿ ಭಾರತದ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫನ್ನು ಕಳ್ಕೊಂಡ್ವಿ, ನಮ್ಮ ವೀರ ಯೋಧರನ್ನು ಕಳ್ಕೊಂಡ್ವಿ ನಾವು. ಈಗ ಕೇಂದ್ರ ಸರ್ಕಾರ ಒಂದು ಮಾಹಿತಿಯನ್ನು ಕೊಟ್ಟಿದೆ, ಒಟ್ಟು ಎಷ್ಟು ಹೆಲಿಕಾಪ್ಟರ್ ಪತನ ಆಗಿದೆ ಅಂಥೇಳಿ. ಇತ್ತೀಚಿನ ದಿನಗಳಲ್ಲಿ 2017 ಮಾರ್ಚ್ನಿಂದ ಈವರೆಗೆ 15 ಸೇನಾ ಹೆಲಿಕಾಪ್ಟರ್ಗಳು ಪತನ ಆಗಿದ್ದು 31 ಯೋಧರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇದರಲ್ಲಿ ಡಿಸೆಂಬರ್ 8ನೇ ತಾರೀಕು ಕುನ್ನೂರಿನಲ್ಲಿ ಪತನಗೊಂಡ Mi-17 V5 ಹೆಲಿಕಾಪ್ಟರ್ ಕೂಡ ಸೇರಿದೆ. ಏನೋ ಭಾರತದ ಒಡಿಶಾ ತೀರದಲ್ಲಿ ಪರಮಾಣು ಸಾಮರ್ಥ್ಯವಿರೋ ಅಗ್ನಿ ಪ್ರೈಮ್ ಕ್ಷಿಪಣಿ ಪರೀಕ್ಷೆ ನಡೆಸಲಾಗಿದೆ. ಈ ಕ್ಷಿಪಣಿ 1000ದಿಂದ 2000 ಕಿಲೋಮೀಟರ್ ವ್ಯಾಪ್ತಿಯ ಟಾರ್ಗೆಟ್ ಹಿಟ್ ಮಾಡೋ ತಾಕತ್ತನ್ನು ಹೊಂದಿದೆ. ಇದರ ಅಭಿವೃದ್ಧಿ ಕಾರ್ಯ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿ ಸೇನೆಗೆ ಲಭ್ಯ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ BSF ಯೋಧರು ಭಾರತ ಪಾಕ್ ಗಡಿಯಲ್ಲಿ ಪಂಜಾಬ್ ಒಳಗೆ ಬಂದ ಡ್ರೋನ್ ಒಂದನ್ನು ಹೊಡೆದು ಹಾಕಿದ್ದಾರೆ. ಪಾಕ್ನಿಂದ ಬಂದ ಚೀನಿ ನಿರ್ಮಿತ ಈ ಡ್ರೋನ್ 23 kg ತೂಕ ಇದೆ. 10 kgಯಷ್ಟು ತೂಕದ ವಸ್ತುಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ ಯಾವುದೇ ವಸ್ತು ಪತ್ತೆಯಾಗಿಲ್ಲ ಅಂತ ಕೂಡ ಸೇನೆ ಹೇಳಿದೆ. ಇನ್ನು ಟೀಮ್ ಇಂಡಿಯಾ ಕ್ಯಾಪ್ಟನ್ಸಿ ಕುರಿತು ವಿವಾದ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ BCCI ಅಧ್ಯಕ್ಷ ಸೌರವ್ ಗಂಗೂಲಿ ನಿರಾಕರಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ಟೂರ್ ಆದ ಬಳಿಕ ವಿರಾಟ್ ಕೊಹ್ಲಿ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅವರು, ಇದನ್ನು ಮುಂದುವರಿಸುವುದು ಬೇಡ, ಈ ಬಗ್ಗೆ ಮಾತನಾಡೋಕೆ ನನ್ನ ಬಳಿ ಏನೂ ಇಲ್ಲ, ಇದು BCCI ವಿಚಾರ, BCCIನ ಹ್ಯಾಂಡಲ್ ಮಾಡುತ್ತೆ ಬಿಡಿ ಅಂತ ಹೇಳಿದ್ದಾರೆ. ಏನು ಕ್ಯಾಪ್ಟನ್ಸಿ ವಿಚಾರವಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿರುವಾಗಲೇ ಟೀಮ್ ಮೇಟ್ಸ್ ಜೊತೆಗಿರೋ ಒಂದು ಫೋಟೋವನ್ನು ಕೊಹ್ಲಿ ಟ್ವೀಟ್ ಮಾಡಿದ್ದಾರೆ. ಮೊದಲ ಪ್ರಾಕ್ಟೀಸ್ ಸೆಷನ್ ಮುಗೀತು ಅಂತ ಬರ್ಕೊಂಡಿದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾದ ಟೆಸ್ಟ್ ಸರಣಿಯಲ್ಲಿ KL ರಾಹುಲ್ ಅವರನ್ನು ಉಪನಾಯಕನನ್ನಾಗಿ ನೇಮಕ ಮಾಡಲಾಗಿದೆ. ಏನೋ ಚೀನಾದ ಉಗರ್ ಪ್ರಾಬಲ್ಯದ ಶಿಂಜಿಯಾಂಗ್ನಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಮೃತಪಟ್ಟಿದ್ದಾರೆ. ಚೀನಾದ ಅತ್ಯಂತ ಹಿರಿಯ ವ್ಯಕ್ತಿ ಮೃತಪಟ್ಟ ವ್ಯಕ್ತಿ ಹೆಸರು ಅಲಿಮಿಹನ್ ಸಯೇತಿ ಅಂತ. ಇವರು 1886 ಓ ಮೈ ಗಾಡ್, ಅಯ್ಯೋ ದೇವ್ರೆ, 1886 ಜೂನ್ 25ನೇ ತಾರೀಕು ಜನಿಸಿದ್ರು. 2013ರಲ್ಲಿ ಚೀನಾ ಅಸೋಸಿಯೇಷನ್ ಆಫ್ ಜೆರೋಂಟಾಲಜಿ ಮತ್ತು ಜೆರಿಯಾಟ್ರಿಕ್ಸ್ ದೇಶದ ಅತ್ಯಂತ ಹಿರಿಯ ಜೀವಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೈತಿ ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿತ್ತು. 1886ನೇ ಇಸ್ವಿಯಲ್ಲಿ ಹುಟ್ಟಿದ ಮನುಷ್ಯ ಅಂತ ಹೇಳಿದ್ರೆ 135-136 ವರ್ಷ ಅವರಿಗೀಗ. ಇಷ್ಟು ವರ್ಷ ಬದುಕಿದ್ರು ಅವರು ಈ ಭೂಮಿ ಮೇಲೆ. ರಾಜ್ಯದಲ್ಲಿ ಇಂದು 335 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು 5 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 30,02,127 ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 38,287 ಆಗಿದೆ. ಇಂದು 286 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 29,56,691 ಆಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 7,120 ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು 1.18 ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 5.52 ಕೋಟಿಗೂ ಹೆಚ್ಚು ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 8.25 ಕೋಟಿಗೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ. ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದ್ರೆ ಬೆಂಗಳೂರು ನಗರ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಧಾರವಾಡ, ಮೈಸೂರು ತಲಾ 1. ಇಂದು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದ್ರೆ ಬೆಂಗಳೂರು ನಗರ 225, ಕೊಡಗು 25, ದಕ್ಷಿಣ ಕನ್ನಡ 19, ಮೈಸೂರು 14, ಉತ್ತರ ಕನ್ನಡ 9, ಹಾಸನ 8, ಚಿಕ್ಕಮಗಳೂರು, ಉಡುಪಿ ತಲಾ 6, ಧಾರವಾಡ, ಕೋಲಾರ ತಲಾ 5, ಬೆಳಗಾವಿ, ಮಂಡ್ಯ, ರಾಮನಗರ, ಶಿವಮೊಗ್ಗ, ತುಮಕೂರು ತಲಾ 2, ಬಳ್ಳಾರಿ, ಕಲಬುರಗಿ, ರಾಯಚೂರು
ತಲಾ 1. ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ 7,145 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು 289 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,47,33,000 ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 4,77,158 ಆಗಿದೆ. ಕಳೆದ 24 ಗಂಟೆಗಳಲ್ಲಿ 8,706 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 3,41,71,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 84,000ಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 98.38% ಇದ್ದು ಸಾವಿನ ಪ್ರಮಾಣ 1.37% ಇದೆ. ದೇಶದಲ್ಲಿ ನಿನ್ನೆ 12.45 ಲಕ್ಷಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 66.28 ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ದೇಶದಲ್ಲಿ ನಿನ್ನೆ 62.06 ಲಕ್ಷಕ್ಕೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು 136.66 ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದೆ ದಯವಿಟ್ಟು mastmaga.comನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.